ಪರಮಯೋಗೀಶ್ವರರು, ಪರಬ್ರಹ್ಮರು, ದೇವರ ಅವತಾರ ಪುರುಷರು, ದಯಾಸಾಗರರಾದ ಸಾಯಿಬಾಬಾರವರ ಪಾದಗಳಿಗೆ ನಮಸ್ಕರಿಸುತ್ತಾ, ಬಾಬಾರವರು ಆತ್ಮದಾಯಕರು, ಮಂಗಳದಾಯಕ ವಿಷಯಗಳ ತವರು ಮನೆಯ ಯೋಗ ಸಂಪನ್ನರು ಕೂಡ ಬಾಬಾರವರು ಆಗಿದ್ದರು. ಮತ್ತು ಬಾಬಾ ಯಾವಾಗಲೂ ಕರುಣಾಸಾಗರರಾಗಿದ್ದರು. ಅವರು ಭಕ್ತರಿಂದ ಏನು ಅಪೇಕ್ಷಿಸ್ತಿದ್ರು ಅಂದರೆ ನಿಶ್ಚಲವಾದ ಭಕ್ತಿ ಮತ್ತು ದೃಢ ನಂಬಿಕೆ ಇವೆರಡಿದ್ದರೆ ಅವರ ಅಭೀಷ್ಟಗಳು ತಕ್ಷಣವೇ ಅಂದರೆ ಬೇಗನೆ ಈಡೇರುತ್ತೆ ಅಂತ ಬಾಬಾ ಯಾವಾಗಲೂ ಹೇಳ್ತಾಯಿದ್ರು. ಮತ್ತು ಬಾಬಾ ಒಂದು ಸಲ ಹೇಮಾಡ್ಪಂತರಿಗೆ ಬಾಬಾರವರ ಜೀವನ ಚರಿತ್ರೆ ಮತ್ತು ಲೀಲೆಗಳನ್ನು ಬರಿಬೇಕು ಅಂತ ಆಕಾಂಕ್ಷೆ ಮೂಡುತ್ತೆ. ಆಗ ಬಾಬಾ ಹೇಳ್ತಾರೆ, ನೋಡು, ನನ್ನ ಟಿಪ್ಪಣಿಗಳನ್ನು ಲೀಲೆಗಳನ್ನು ಸಂಗ್ರಹಿಸಿಡು, ಆಗ ನಾನು ನಿನಗೆ ಸಹಾಯ ಮಾಡ್ತೀನಿ, ನಿನಗೆ ಬೆಂಬಲವಾಗಿರ್ತೀನಿ ಅಂತ ಬಾಬಾ ಹೇಳಿದಾಗ ಹೇಮಾಡಪಂತರಿಗೆ ಸುಲಲಿತವಾಗಿ ಸಾಯಿ ಸಚ್ಚರಿತೆ ಬರೆಯೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ಈ ಅಮೃತವನ್ನು ಭಕ್ತರು ಮನ ನಣಿಯುವಂತೆ ಪಾನ ಮಾಡಬಹುದು ಅಂತ ಕೂಡ ನಮ್ಮ ಹೇಮಾಡಪಂತರು ಹೇಳಿದ್ದಾರೆ. ಮತ್ತು ಬಾಬಾ ಹೇಳ್ತಾರೆ, ಭಕ್ತ ತನ್ನ ಧನು ಮನ ಧನ ಇವುಗಳನ್ನು ಇಟ್ಟ ಕೂಡಲೇ ಅಚಲ ಭಕ್ತಿಯಿಂದ ಅವನು ನಮಸ್ಕರಿಸಿದಾಗ ಅವನ ಕಷ್ಟಗಳಲ್ಲೆಲ್ಲ ದೂರ ಆಗುತ್ತೆ ಅಂತ ಬಾಬಾ ಹೇಳಿದ್ದಾರೆ. ಮತ್ತು ಇದಕ್ಕೊಂದು ಉದಾಹರಣೆ ನೋಡೋಣ ಬನ್ನಿ. ಮತ್ತು ಶಿರಡಿಲಿದ್ದಾಗ ಇದು ನಡೆದಿದ್ದ ಕತೆ. ದಾಮು ಅಣ್ಣ ಅಂತ ಒಬ್ಬರು ಇರ್ತಾರೆ. ಅವರು ಸ್ನೇಹಿತರು ಇವ್ರ ಜೊತೆ ಬಂದು, ನೋಡು, ಪಾಲುಗಾರಿಕೆಯಲ್ಲಿ ಇಬ್ಬರು ಸೇರಿಕೊಂಡು ಹತ್ತಿ ವ್ಯಾಪಾರ ಮಾಡೋಣ ಅಂತ ಅವ್ರಿಗೆ ಹೇಳ್ತಾರೆ. ಆಗ ಇದರಿಂದ 2 ಲಕ್ಷ ಲಾಭ ಬರುತ್ತೆ ಅಂತ ಒಂದು ಕಾಗದ ಬರೆದು ಕಳಿಸ್ತಾರೆ. ಆಗ ದಾಮು ಅಣ್ಣ ಸ್ವಲ್ಪ ಯೋಚನೆ ಮಾಡ್ತಾರೆ. ನಾನು ಯಾವುದೇ ನಿರ್ಧಾರ ತೊಗೋಬೇಕಾದ್ರೂ ನಾನು ಬಾಬುನ ಕೇಳಲೇಬೇಕು ಅಂತ ಮನಸ್ಸಿಗೆ ಬಂದು ಅವರು ಶಾಮುಗೊಂದು ಪತ್ರ ಬರೀತಾರೆ ದಾಮು ಅಣ್ಣ. ಆಗ ಅದರಲ್ಲಿ ಅವರ ಅಭಿಪ್ರಾಯನ ತಿಳಿಸಿ ಕೋರ್ಕೊಂಡು ಇವನು ಶಾಮಂಗೆ ಪತ್ರ ಬರೀತಾರೆ. ಆಗ ಪತ್ರ ಶಾಮಂಗೆ ಸಿಗುತ್ತೆ. ಅವರು ಮಸೀದಿಗೆ ಹೋಗಿ ಬಾಬುನ ಹತ್ರ ಹೇಳ್ತಾರೆ, ಬಾಬಾ, ಇದು ಒಂದು ದಾಮು ಅಣ್ಣ ಒಂದು ಪತ್ರ ಬರೆದಿದ್ದಾನೆ ಅಂದಾಗ ಏನಂತೆ, ಅವನ ಪತ್ರ ಏನು, ಅವನ ಸಮಾಚಾರ ಏನು ಅಂತ ಬಾಬಾ ಕೇಳ್ತಾರೆ. ಆಗ ಅವರು ನಿಮ್ಮಲ್ಲಿ ಕೆಲವು ವಿಷಯಗಳನ್ನು ಅರಿಕೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ಪತ್ರ ಬರೆದಿದ್ದಾರೆ ಅಂತ ಶ್ಯಾಮ ಹೇಳ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಅವನೇನು ಬರೀತಾನೆ, ಅವನ ಯೋಚನೆ ಏನು, ದೇವ್ರು ಕೊಟ್ಟಿರೋದ್ರಲ್ಲಿ ತೃಪ್ತಿ ಪಡಬೇಕು, ಗಗನವನ್ನು ಮುಟ್ಟುವ ಪ್ರಯತ್ನ ಮಾಡ್ತಾಯಿದ್ದಾನೆ ಅವನು, ಆಯಿತು ಪತ್ರ ಓದು ಅಂತ ಬಾಬಾ ಹೇಳ್ತಾರೆ. ಆಗ ಸರಿ ಶ್ಯಾಮ ಹೇಳ್ತಾರೆ, ಬಾಬಾ, ಈ ಪತ್ರದಲ್ಲಿ ಏನು ಬರೆದಿದೆ ಅದನ್ನೇ ನೀವು ಹೇಳಿದಿರಲ್ಲ, ಆದರೂ ನನ್ನ ಪತ್ರ ಓದು ಅಂತ ಯಾಕೆ ಹೇಳ್ತೀರಾ ಅಂತ ಶ್ಯಾಮ ಕೇಳಿದಾಗ ಬಾಬಾ ಹೇಳ್ತಾರೆ, ನೀನು ನೋಡು, ನನ್ನ ಭಕ್ತರ ಸಂಗಡ ನಾನು ಮನಸ್ಸಿಗೆ ಬಂದಂಗೆ ನಾನು ಮಾತಾಡ್ತೀನಿ, ಆಯಿತು ಶ್ಯಾಮ, ದಯವಿಟ್ಟು ಪತ್ರ ಓದು ಅಷ್ಟೇ ಅಂತ ಬಾಬಾ ಹೇಳ್ತಾರೆ. ಆಗ ಶ್ಯಾಮ ಪತ್ರ ಓದ್ತಾರೆ. ಸರಿ, ಬಾಬಾ ಹೇಳ್ತಾರೆ, ಈ ದಾಮು ಅಣ್ಣ ಪತ್ರ ಓದೋ ವಿಷಯ ಕೇಳ್ಕೊಂಡ್ಮೇಲೆ ದಾಮು ಅಣ್ಣ ಹುಚ್ಚನಾಗಿದ್ದಾನೆ, ಅವನು ದೇವ್ರು ಕೊಟ್ಟಿದ್ರಲ್ಲಿ ತೃಪ್ತಿ ಪಡುವಂತೆ ಹೇಳು, ಲಕ್ಷ ರೂಪಾಯಿಗಳಿಗೆಲ್ಲ ಆಸೆ ಪಡಬೇಡ, ಅವನ ಮನೇಲಿ ಯಾವುದಕ್ಕೂ ಕೊರತೆ ಇಲ್ಲ ಅಂತ ವಾಪಸ್ ಕಾಗದ ಬರೆದು ಕಳಿಸು ಅಂತ ಬಾಬಾ ಶ್ಯಾಮಂಗೆ ಹೇಳ್ತಾರೆ. ಆಗ ಶ್ಯಾಮ ಆಯಿತು ಸರಿ ಅಂದ್ಬಿಟ್ಟು ಅವರು ಮತ್ತೆ ಶ್ಯಾಮ ಪತ್ರ ಬರೆದು ಕಳಿಸ್ತಾರೆ ದಾಮು ಅಣ್ಣಂಗೆ ಪತ್ರ ಬಂದು ಸೇರುತ್ತೆ. ಅದರಲ್ಲಿ ಅವನಿಗೆ ಈ ಥರ ಇರುತ್ತೆ, ನೀನು ಏನೂ ಅತಿಯಾಗಿ ಆಸೆ ಪಡಬೇಡ, ಇರೋದ್ರಲ್ಲಿ ತೃಪ್ತಿ ಪಡು ಅಂದಾಗ ಅವನ ಆಸೆ ಎಲ್ಲ ಮಣ್ಪಾಲಾಗಿ ಹೋಗುತ್ತೆ. ದಾಮು ಅಣ್ಣಂಗೆ, ಅಯ್ಯೋ, ನಾನು ಬಾಬುನ ಕೇಳಿದ್ದೆ ತಪ್ಪಾಯಿತು, ನಾನು ವ್ಯಾಪಾರ ಶುರು ಮಾಡಬೇಕಿತ್ತು ಅಂತ ಮನಸ್ಸಲ್ಲಿ ಅನ್ಕೋತಾನೆ. ಆದರೆ ಈ ಪತ್ರದಲ್ಲಿ ಶ್ಯಾಮ ಇನ್ನೊಂದು ಬರೆದಿರ್ತಾರೆ, ಏನು, ನೀನು ಪತ್ರದಲ್ಲಿ ಬರೆಯೋಕ್ಕಿಂತ ಬಂದು ಸಮಕ್ಷಮದಲ್ಲೇ ನೀನು ವಿಚಾರಿಸ್ಕೋಬೋದು ಬಾಬುನ ಅಂತಲೂ ಕೂಡ ಶ್ಯಾಮ ಪತ್ರ ಬರೆದಿರ್ತಾರೆ. ಆಗ ದಾಮು ಅಣ್ಣ ಸರಿ ಆಯಿತು, ಬಾಬುನ ಅಲ್ಲೇ ಹೋಗಿ ನೋಡೋಣ ಅಂದ್ಬಿಟ್ಟು ಶಿರಡಿಗೆ ಬರ್ತಾರೆ. ಶಿರಡಿಗೆ ಬಂದು ಬಾಬನ ಪಾದ ಒತ್ತಾ ಅವನು ಬಾಬನ ಸನ್ನಿಧಿಲಿ ಮೂಕನಂತೆ ಸುಮ್ಮನೆ ಏನೂ ಗೊತ್ತಿಲ್ಲದವ್ರಂಗೆ ಸುಮ್ಮನೆ ಕೂತಿರ್ತಾನೆ. ಬಾಬುಂಗೆ ಹತ್ರ ಮಾತಾಡೋ ಧೈರ್ಯನೂ ಇರೋಲ್ಲ. ಆದರೆ ಮನಸಲ್ಲೇ ಅನ್ಕೋತಾನೆ, ಬಾಬಾ, ನನಗೆ ಈ ವ್ಯಾಪಾರದಲ್ಲಿ ನನಗೆ ಸಹಾಯ ಆದರೆ ಸ್ವಲ್ಪ ಲಾಭನ ನಿಮಗೆ ಕೊಡ್ತೀನಿ ಬಾಬಾ ಅಂತ ಮನಸ್ಸಲ್ಲಿ ಅನ್ಕೋತಾನೆ. ಇದೆಲ್ಲ ಭೂತ ಭವಿಷ್ಯ ವರ್ತಮಾನಗಳನ್ನೆಲ್ಲ ತಿಳಿದ ಸಾಯಿನಾಥರಿಗೆ ಅವನ ಮನಸ್ಸಲ್ಲಿ ಅಂದ್ಕೊಂಡಿರೋ ವಿಷಯ ಗೊತ್ತಿಲ್ಲದೆ ಇರುತ್ತಾ? ಆಗ ಬಾಬಾ ಅಂತಾರೆ, ನೋಡು, ನೀನು ಮನಸ್ಸಲ್ಲಿ ಅಂದ್ಕೊಂಡಿರೋದು ನನಗೆ ಗೊತ್ತಾಗಿದೆ, ಆದರೆ ನೀನು ಕೆಲವು ಲಾಭದ ಭಾಗ ನನಗೆ ಕೊಡ್ತೀನಿ ಅಂದೆಯಲ್ಲ, ಅದೆಲ್ಲ ನನಗೇನು ಬೇಡ, ನೀನು ಈ ಸಲ ವ್ಯಾಪಾರ ಮಾಡೋದ್ರಿಂದ ನಿನಗೆ ಲಾಭ ಬರಲ್ಲ ಅಂತ ಬಾಬಾ ಹೇಳ್ಬಿಡ್ತಾರೆ. ಆಗ ಅವನು ಸರಿ ಇನ್ನೊಂದು ಸಲ ಅಕ್ಕಿ ಮತ್ತು ಗೋಧಿ ವ್ಯಾಪಾರ ಮಾಡಬೇಕು ಅಂತಲೂ ಇಚ್ಛೆ ಪಡ್ತಾನೆ. ಆವಾಗಲೂ ಕೂಡ ಬಾಬಾ ಹೇಳ್ತಾರೆ, ನೋಡು, ನೀನು 1 ರೂಪಾಯಿಗೆ
ಅದಕ್ಕೆ 5 ಶೇರಿನಂತೆ ಕೊಂಡು ಅದನ್ನು 7 ಶೇರಿನಂತೆ ಮಾರಬೇಕಾಗುತ್ತೆ ಅಂತಂದಾಗ ಆವಾಗಲೂ ಕೂಡ ದಾಮು ಅಣ್ಣ ವ್ಯಾಪಾರನ ಕೈ ಬಿಟ್ಬಿಡ್ತಾನೆ. ಆದರೆ ಮೊದಲು ಧಾನ್ಯಗಳ ಬೆಲೆ ಏರ್ತಾ ಇರುತ್ತೆ. ಆಗ ಬಾಬಾರವರು ಏನಪ್ಪ ಹಿಂಗೆ ನನಗೆ ಸುಳ್ಳು ಹೇಳ್ಬಿಟ್ರಾ ಏನು ಅಂತ ಮನಸ್ಸಲ್ಲಿ ಅನ್ಕೋತಿರ್ತಾನೆ. ಆದರೆ ಎಲ್ಲೆಲ್ಲೂ ಕೂಡ ಮಳೆಯಾಗಿ ಧಾನ್ಯಗಳೆಲ್ಲ ಬೆಲೆಗಳೆಲ್ಲ ಇಳಿದೋಗ್ಬಿಡುತ್ತೆ. ಆಗ ಧಾನ್ಯ ಶೇಖರಿಸ್ತಿರ್ತಾರಲ್ಲ ಆ ವರ್ತಕರಿಗೆಲ್ಲ ನಷ್ಟ ಆಗುತ್ತೆ. ದಾಮು ಅಣ್ಣ ಮತ್ತು ಅವರ ಸ್ನೇಹಿತ ಇರ್ತಾರಲ್ಲ ದಾಮು ಅಣ್ಣ ಸ್ನೇಹಿತರು ಹತ್ತಿ ವ್ಯಾಪಾರ ಮಾಡಿರ್ತಾರಲ್ಲ ಅವ್ರಿಗೆ ಅಪಾರ ಹಾನಿಯಾಗ್ಬಿಡುತ್ತೆ. ಆದರೆ ದಾಮು ಅಣ್ಣ ಇಲ್ಲ ನಷ್ಟದಿಂದ ಪಾರಾಗ್ತಾನೆ. ಇದರಿಂದ ದಾಮು ಅಣ್ಣವರಿಗೆ ಬಾಬರವರಲ್ಲಿ ಭಕ್ತಿ ಮಿಗಲಾಗುತ್ತೆ. ಇದರಿಂದ ನಾವು ದನಗಳನ್ನು ಇಟ್ಟಾಗ ಬಾಬಾ ನಮ್ಮನ್ನು ಯಾವ ರೀತಿ ಪಾರು ಮಾಡ್ತಾರೆ ಅಂತ ಇದೊಂದು ಸಣ್ಣ ಉದಾಹರಣೆನ, ಇದು ಶಿರಡಿಲಿ ನಡೆದ ಕತೆ, ಇದನ್ನು ತಿಳಿಸಿದ್ದೀನಿ. ಮುಂದೆ ಒಂದು ವಿಚಾರ ಇದೆ, ಅದನ್ನು ನೋಡೋಣ ಬನ್ನಿ. ಒಂದು ಸಲ ಗೋವಾದ ರಾಳೆ ಎಂಬುವರು ಬಾಬಾರವರಿಗೆ 300 ಮಾವಿನ ಹಣ್ಣನ್ನ ಪಾರ್ಸಲ್ ಕಳಿಸ್ತಾರೆ ಗೋವಾದಿಂದ. ಅದರಲ್ಲಿ ಬಾಬಾ ಏನು ಮಾಡ್ತಾರೆ, 4 ಹಣ್ಣು ಮಾತ್ರ ತಗೊಂಡು ಉಳಿದ ಹಣ್ಣುಗಳನ್ನ ಮಣ್ಣಿನ ಗಡಿಗೆಯಲ್ಲಿ ಇಟ್ಬಿಡ್ತಾರೆ. ಒಂದು ಸಲ ದಾಮು ಅಣ್ಣ ಬಾಬಾರವರ ಪೂಜೆಗೆ ಅಂತ ಪೂಜೆ ಮಾಡೋಕ್ಕೆ ಅಂತ ಮಸೀದಿಗೆ ಬರ್ತಾರೆ. ದಾಮು ಅಣ್ಣ ಅವರು ತುಂಬ ಬಾಬಾರವರಲ್ಲಿ ನಿಸ್ಸೀಮ ಭಕ್ತಿಯಾಗಿದ್ದರು. ಮತ್ತು ಅವರಿಗೆ 2 ಪತ್ನಿಯರಿದ್ದರು. ಅವರು ಸ್ವತಃ ಜ್ಯೋತಿಷ್ಯ ಕೂಡ ಆಗಿರ್ತಾರೆ. ಅವ್ರಿಗೆ ಸಂತಾನ ಇರಲ್ಲ. ಅವರು ತಮ್ಮ ಜಾತಕನ ನೋಡಿಕೊಂಡು ಅಯ್ಯೋ ನನಗೆ ಸಂತಾನ ಪ್ರಾಪ್ತಿ ಇಲ್ಲ ಅಂತ ಪಾಪ ಅವರು ಮನಸ್ಸಲ್ಲೇ ಇಟ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಆದರೆ ಬಾಬನ ಮೇಲೆ ತುಂಬ ಭಕ್ತಿ ಇಟ್ಟಿರ್ತಾರೆ ಅವರು. ಈ ರಾಳೆಯವರು ಮಾವಿನ ಹಣ್ಣಿನ ಪಾರ್ಸಲ್ ಕಳಿಸ್ತಾರಲ್ಲ, ಆ ಪಾರ್ಸಲ್ ಕಳಿಸ್ತು 2 ಗಂಟೆ ಬಿಟ್ಟ ಮೇಲೆ ಇವರು ಮಸೀದಿಗೆ ಹೋಗ್ತಾರೆ. ದಾಮು ಅಣ್ಣ ಬರ್ತಿದ್ದಂಗೆ ದಾಮು ಅಣ್ಣನ ಹೋಗ್ಬಿಟ್ಟು ಬಾಬಾ ಹೇಳ್ತಾರೆ, ಹಣ್ಣುಗಳನ್ನೆಲ್ಲ ದಾಮುನೇ ಎಲ್ಲ ತಿಂದು ಸಾಯ್ಲಿ ಅಂತ ಬಾಬಾ ಹೇಳ್ತಾರೆ. ಇದನ್ನು ಕೇಳಿಕೊಂಡು ದಾಮು ಅಣ್ಣನಿಗೆ ದಿಗಿಲು ಶುರು ಆಗುತ್ತೆ. ಏನು ಬಾಬಾ ಹಿಂಗೆ ಹೇಳ್ತಾ ಇದ್ದಾರಲ್ಲ ಅಂತ. ಆಗ ಅಲ್ಲೇ ಇದ್ದ ಮಾಳಸಾಪತಿ ಹೇಳ್ತಾರೆ, ಮರಣವೆಂದರೆ ನಾನು ನನ್ನದು ಎಂಬ ಅಹಂಕಾರದ ಸಾವು. ಅದನ್ನು ಬಾಬಾರವರ ಪಾದಗಳಿಗೆ ಅರ್ಪಿಸಿದ್ದರೆ ಪರಮ ಸುಖ ಪಡೆಯಬಹುದು. ಆದ್ದರಿಂದ ಹಣ್ಣುಗಳನ್ನು ಸ್ವೀಕರಿಸು ಅಂತ ಮಾಳಸಾಪತಿ ಹೇಳ್ತಾರೆ. ಪೂಜೆ ಎಲ್ಲ ಮಾಡಿದ್ಮೇಲೆ ದಾಮು ಅಣ್ಣ ಮಸೀದಿಗೆ ಬಂದು ಈ ಬಾಬನ್ನ ಕೇಳ್ತಾರೆ, ಬಾಬಾ ಈ ಹಣ್ಣನ್ನು ಹಿರಿಯವಳಿಗೆ ಕೊಡಬೇಕು ಅಥವಾ ಚಿಕ್ಕವಳಿಗೆ ಕೊಡಬೇಕು ಅಂತ ಕೇಳ್ತಾನೆ. ಆಗ ಬಾಬಾ ಹೇಳ್ತಾರೆ, ನೋಡು ಚಿಕ್ಕವಳು ಕೊಡು, ಈ ಆಮ್ರಲೀಲೆ ಅಂದರೆ ಮಾವಿನ ಹಣ್ಣು ನಿನಗೆ 4 ಗಂಡು ಮಕ್ಕಳು ಮತ್ತು 4 ಹೆಣ್ಣು ಮಕ್ಕಳು ಫಲ ಕೊಡುತ್ತೆ ಅಂತ ಬಾಬಾ ಆಶೀರ್ವಾದ ಮಾಡ್ತಾರೆ. ಬಾಬಾರವರ ಮಾತು ಸತ್ಯ ಆಗುತ್ತೆ. ಅವರು ದಾಮು ಅಣ್ಣನ ಜ್ಯೋತಿರ್ವಿದ್ಯೆ ಮಾತೆಲ್ಲ ಸುಳ್ಳಾಗುತ್ತೆ. ಅವರು ಮಕ್ಕಳಾಗಲ್ಲ ಅಂತೆಲ್ಲ ಅಂದ್ಕೊಂಡಿರ್ತಾರಲ್ಲ, ಅದೆಲ್ಲ ಸುಳ್ಳಾಗುತ್ತೆ. ಅವ್ರಿಗೆ ಮಕ್ಕಳು ಫಲ ಆಗುತ್ತೆ. ಮತ್ತು ಬಾಬಾರವರು ಸಮಾಧಿ ಆದಮೇಲೂ ಕೂಡ ಈಗಲೂ ಕೂಡ ಬಾಬಾರವರ ಮಹಿಮೆ, ಅವರು ಸಮಾಧಿಯಿಂದನೂ ಕೂಡ ಮಾತಾಡ್ತಾರೆ. ಬಾಬಾ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಬಾಬಾ ನನ್ನಲ್ಲಿ ನಂಬಿಕೆ ಇಡಿ, ನಾನು ಇಹಲೋಕವನ್ನು ತ್ಯಜಿಸಿದರೂ ಸಹ ನನ್ನಲ್ಲಿ ಸಮಾಧಿಯಲ್ಲಿರುವ ನನ್ನ ಎಲುಬುಗಳು ನಿಮಗೆ ಧೈರ್ಯ ಮತ್ತು ಭರವಸೆಯನ್ನು ನೀಡುತ್ತದೆ. ನಿಮ್ಮೊಡನೆ ನಾನೊಬ್ಬನೇ ಅಲ್ಲ, ನನ್ನ ಸಮಾಧಿ ಕೂಡ ಮಾತಾಡುತ್ತದೆ. ನಾನು ನಿಮ್ಮನ್ನು ಅಗಲಿದ್ದೇನೆಂದು ನೀವು ಕಳವಳ ಪಡಬೇಕಿಲ್ಲ. ನನ್ನ ಎಲುಬುಗಳು ನಿಮ್ಮ ಯೋಗಕ್ಷೇಮವನ್ನು ನೋಡುತ್ತದೆ. ನನ್ನನ್ನೇ ಯಾವಾಗಲೂ ಸ್ಮರಿಸಿರಿ, ನನ್ನಲ್ಲಿ ನಂಬಿಕೆ ಇಡಿರಿ, ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಬಾಬಾರವರು ಹೇಳಿದ್ದಾರೆ. ಮತ್ತು ನಾವು ಪ್ರಾರ್ಥನೆನ ಯಾವ ರೀತಿ ಬಾಬನಿಗೆ ಸಲ್ಲಿಸಬೇಕು ಅಂತ ತಿಳ್ಕೊಳ್ಳೋಣ ಬನ್ನಿ. ಬಾಬನಿಗೆ ನಾವು ಯಾವ ರೀತಿ ಪ್ರಾರ್ಥನೆ ಹೇಳಬೇಕು ಅಂದರೆ, ಸ್ವಾಮಿ ಸಾಯಿನಾಥ, ಓ ಸದ್ಗುರುವೇ, ಭಕ್ತರ ಕಲ್ಪತರುವೆ, ನಿನ್ನನ್ನು ಮತ್ತು ನಿನ್ನ ಪಾದದರ್ಶನವನ್ನು ಮರೆಯದಂಥ ಶಕ್ತಿಯನ್ನು ನೀಡು. ಈ ಸಂಸಾರವೆಂಬ ಅಲೆಗಳ ಮಧ್ಯೆ ಸಿಕ್ಕಿ ತೊಳೆದುತ್ತಿರುವ ನಮಗೆ ಮುಕ್ತಿ ದೊರಕಿಸುದೇವ. ನಮ್ಮ ಇಂದ್ರಿಯ ಚಾಪಲ್ಯವನ್ನು ದೂರ ಮಾಡಿ ನಮ್ಮನ್ನು ಅಂತರ್ಮುಖಿಯನ್ನಾಗಿ ಮಾಡಿ ಆತ್ಮವನ್ನು ಅರಿಯುವಂತೆ ನಮ್ಮನ್ನು ಮಾರ್ಪಾಡು ಮಾಡಿಸು. ಇಂದ್ರಿಯ ನಿಗ್ರಹ ಶಕ್ತಿ ಇಲ್ಲದೆ ಹೋದರೆ ಆತ್ಮಜ್ಞಾನ ಪಡೆಯಲು ಅಸಾಧ್ಯ. ಪುತ್ರ ಮಿತ್ರ ಕಳತ್ರ ಯಾರೂ ನಮ್ಮ ಅಂತ್ಯದಲ್ಲಿ ನೆರವಾಗಲಾರರು. ಮುಕ್ತಿ ಮತ್ತು ಆನಂದ ದೊರಕುವುದು ನಿಮ್ಮ ನೆರವಿನಿಂದ ಮಾತ್ರ ಸಾಧ್ಯ. ಅರ್ಥಹೀನವಾದ ವಾದ ವಿವಾದ ಮತ್ತು ದುಷ್ಕರ್ಮ ಪ್ರವೃತ್ತಿಗಳನ್ನು ಪೂರ್ಣ ನಾಶ ಮಾಡಿ ಯಾವಾಗಲೂ ನಿನ್ನ ನಾಮಸ್ಮರಣೆ ಮಾಡುವಂತೆ ನಮ್ಮ ನಾಲಿಗೆಗಳನ್ನು ಉತ್ತೇಜಿಸು.
ಅಶಾಂತಿಯನ್ನು ತೊಲಗಿಸಿ ನಮ್ಮನ್ನು ನಿಶ್ಚಲ ಮತ್ತು ಪ್ರಸನ್ನ ಚಿತ್ತರನ್ನಾಗಿರಿಸು. ನಿನ್ನ ದಯೆ ಮತ್ತು ಪೂರ್ವಜನ್ಮದ ಪುಣ್ಯ ವಿಶೇಷಗಳ ಪ್ರಯುಕ್ತ ಈಗ ನಿನ್ನ ನೀಲಾಮೃತದ ಭೋಜನ ಮಾಡಿಸಿ ನಮ್ಮನ್ನು ಅಜ್ಞಾನದ ಸಂಕೋಲೆಯಿಂದ ನೀನು ವಿಮುಕ್ತ ಮಾಡಿದೆ. ನಾವೇ ಧನ್ಯರು ಬಾಬಾ ಅಂತ ನಾವು ಈ ರೀತಿ ಬಾಬನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ನಮ್ಮ ಜೀವನದಲ್ಲಿ ಒಳ್ಳೆಯದಾಗುತ್ತೆ. ಮತ್ತು ಕೆಲವು ಸೂಚನೆಗಳು ಇಲ್ಲಿದೆ, ನೋಡೋಣ ಬನ್ನಿ. ಅದೇನು ಅಂತಂದರೆ, ನಾವು ಕೆಲವು 2 ವಿಚಾರಗಳನ್ನ ಪ್ರಶ್ನೆಗಳನ್ನ ಬಾಬನ ಮುಂದೆ ಇಟ್ಟಾಗ ಬಾಬಾ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಬಾಬಾ, ನಿಮ್ಮ ಹತ್ರ ಅನೇಕ ಜನರು ಗುಂಪಾಗಿ ಬರ್ತಾರೆ, ಅವರೆಲ್ರಿಗೂ ಫಲ ದೊರೆಯುತ್ತಾ ಅಂತ ಕೇಳಿದಾಗ ಬಾಬಾ ಹೇಳ್ತಾರೆ, ಪುಷ್ಪಭರಿತವಾದ ಮಾವಿನ ವೃಕ್ಷ ನೋಡು, ಅದರಲ್ಲಿ ಹೂಗಳೆಲ್ಲ ಫಲವಾದರೆ ಎಷ್ಟು ಒಳಿತು. ಆದರೆ ಎಲ್ಲವೂ ಹಣ್ಣಾಗುತ್ತದಾ? ಇಲ್ಲ. ಎಷ್ಟೋ ಪುಷ್ಪಗಳು ಚಳಿ, ಗಾಳಿ, ಬಿಸಿಲು ಇವುಗಳಿಗೆ ಉದುರಿ ಹೋಗುತ್ತದೆ, ಕೆಲವು ಮಾತ್ರ ಫಲವಾಗಿ ಹಣ್ಣಾಗುತ್ತದೆ ಅಂತ ಬಾಬಾ ಹೇಳಿದ್ದಾರೆ. ಮತ್ತು 2ನೇ ಪ್ರಶ್ನೆ, ಬಾಬಾ, ನೀವು ಸಮಾಧಿ ಹೊಂದಿದರೆ ನಾನೆಷ್ಟು ನಿರಾಧಾರನಾಗುತ್ತೇನೆ, ನಾನು ಬದುಕಿರುವುದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದಾಗ ಬಾಬಾನ ಉತ್ತರ ಏನು ಬಂದಿದೆ ಅಂದರೆ, ನೀನು ಎಲ್ಲಿಯಾದರೂ ಇರು, ಏನೇ ಮಾಡುತ್ತಿರು, ನನ್ನನ್ನು ನೀನು ಸ್ಮರಿಸಿದಾಗಲೆಲ್ಲ ನಾನು ನಿನ್ನ ಬಳಿಯೇ ಇರುತ್ತೇನೆ. 1918ರ ನಂತರ ಈ ತನಕವು ಮತ್ತು 18ರ ನಂತರ ಕೂಡ ಪಾಲಿಸಿಕೊಂಡು ಬಂದಿದ್ದಾರೆ. ಈಗಲೂ ಕೂಡ ನನ್ನೊಡನೆ ಇದ್ದಾರೆ, ನನ್ನ ಜೊತೆ ಮಾರ್ಗದರ್ಶಕರಾಗಿದ್ದಾರೆ ಅಂತ ಬಾಬಾ ಹೇಳಿದ್ದಾರೆ. ಇದಿಷ್ಟು ಕೂಡ ಬಾಬನ 2 ಪ್ರಶ್ನೆ ಕೇಳಿದಾಗ ಬಾಬನಿಂದ ಬಂದ ಉತ್ತರ ಆಗಿದೆ. ನೋಡಿ, ಇದೆಷ್ಟು ನಾವು ಬಾಬನ ಬಗ್ಗೆ ನಾವು ತಿಳ್ಕೊಂಡ್ರೆ ಬಾಬಾ ನಮಗೆ ಖಂಡಿತ ಒಳ್ಳೇದು ಮಾಡ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.